ಬಂಗಾರಪೇಟೆಯಲ್ಲಿ ಸುಹೇಲ್ ಮಹಾರಾಜರ 993ನೇ ಜಯಂತಿ ವಿಜೃಂಭಣೆಯಿಂದ ಆಚರಣೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಸಮಾಜದ ಏಳಿಗೆಗೆ ಸುಹೇಲ್ ಮಹಾರಾಜರ ಆದರ್ಶಗಳು ಪ್ರೇರಣೆಯಾಗಲಿ. ಅಭಿಮನ್ಯು ಮಣಿ. ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ವತಿಯಿಂದ ಮಹಾನ್ ಯೋಧ, ಸಮಾಜ ಸುಧಾರಕ ಹಾಗೂ ರಾಷ್ಟ್ರಭಕ್ತ ಸುಹೇಲ್ ಮಹಾರಾಜರ 993ನೇ ಜಯಂತ್ಯುತ್ಸವವನ್ನು ಬಂಗಾರಪೇಟೆಯ ಪಕ್ಷದ ಕಚೇರಿಯಲ್ಲಿ ಭಕ್ತಿಪೂರ್ವಕವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಮಣಿ ಅವರು ಸುಹೇಲ್ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಸುಹೇಲ್ ಮಹಾರಾಜರು ದೇಶದ ಏಕತೆ, ಸ್ವಾಭಿಮಾನ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿವಾಗಿದ್ದು, ಅವರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಿವೆ ಎಂದು ಹೇಳಿದರು. ಸಮಾಜದ ಅಭಿವೃದ್ಧಿ ಮತ್ತು ರಾಷ್ಟ್ರದ ಪ್ರಗತಿಗಾಗಿ ಪ್ರತಿಯೊಬ್ಬರೂ ಅವರ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಮಣಿಯವರು ಮಾತನಾಡಿ, ಸುಹೇಲ್ ಮಹಾರಾಜರ ಜೀವನ ಸಾಧನೆಗಳು ಹಾಗೂ ದೇಶ ಸೇವೆಯ ಕುರಿತಾಗಿ ಬೆಳಕು ಚೆಲ್ಲಿದರು. ಸಮಾಜದ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಅವರು ನಡೆಸಿದ ಹೋರಾಟ ಇಂದಿಗೂ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಈಳಪ್ಪ, ಮಲ್ಲಿಕಾ, ಶಿಬಾ, ದುರ್ಗಾ, ಸುಂದರಮ್ಮ, ಸೀನಪ್ಪ, ಅಂಜಿ, ನಂದೀಶ್, ಕುಪ್ಪಂ ಮಧು, ಉದಯ್ ಕುಮಾರ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಜಯಂತಿ ಆಚರಣೆಯನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಸುಹೇಲ್ ಮಹಾರಾಜರ ಆದರ್ಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಸಂಕಲ್ಪವನ್ನು ಕೈಗೊಳ್ಳಲಾಯಿತು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೂನ್ 10ನೇ ತಾರೀಕು ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅದೇನೆಂದರೆ, ಬಹುತೇಕವಾಗಿ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಯಿತು ಇತ್ತೀಚೆಗೆ. ಸುಹೇಲ್ ದೇವ್ ಮಹಾರಾಜರು ಯಾರು ಅಂತ. ಸುಹೇಲ್ ದೇವ್ ಮಹಾರಾಜರು ಯಾರು ಅನ್ನೋ ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸುಹೇಲ್ ದೇವ್ ಮಹಾರಾಜ್ ಅವರು ಇವತ್ತಿನ ದಿನ ಒಂದು ಮಹಾಯುದ್ಧವನ್ನು ಹಮ್ಮಿಕೊಂಡಿರ್ತಾರೆ. ಆ ಯುದ್ಧವನ್ನು ವಿಜಯೋತ್ಸವ ದಿನ ಅಂತ ಹೇಳ್ಬಿಟ್ಟು ಇವತ್ತು 1000 ವರ್ಷದಿಂದ ಕೊಂಡಾಡ್ಕೊಂಡು ಬಂದಿರ್ತಾರೆ. ಅದನ್ನು ಕರ್ನಾಟಕ ಭಾಗದಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಯಾರ ವಿರುದ್ಧ ಹೋರಾಟ ಮಾಡ್ಕೊಂಡಿದ್ರು, ಗೆದ್ದು ಬಂದರು ಅಂತಂದರೆ, 1000 ವರ್ಷದ ಇತಿಹಾಸದ ಹಿಂದೆ ಮೊಹಮ್ಮದ್ ಗಜ್ನಿ ಅಂತ ತಾವೆಲ್ಲ ಕೇಳ್ಪಟ್ಟಿರ್ತೀರಿ. ಮೊಹಮ್ಮದ್ ಗಜ್ನಿ ಅವರು ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಸಾಕಷ್ಟು ದರೋಡೆಗಳು ಮಾಡಿ ಸುಮಾರು ದೇವಸ್ಥಾನಗಳನ್ನ ದೇವಾಲಯ ಧ್ವಂಸಗೊಳಿಸಿ ಸಾವಿರಾರು ಪ್ರಾಣಗಳನ್ನ ತೆಗೆದು ಹತ್ಯೆ ಮಾಡಿ ಲೂಟಿ ಹೊಡೆದಿರ್ತಾರೆ. ಅದು ತಾವೆಲ್ಲ ಇತಿಹಾಸದಲ್ಲಿ ಕೇಳ್ಕೊಂಡಿರ್ತೀರಿ. ಅವರು ಲೂಟಿ ಹೊಡೆದದ್ದು ಉತ್ತರ ಭಾರತದಲ್ಲಿ. ನೆಕ್ಸ್ಟು ಆದ ನಂತರ 2ನೇ ಅಧ್ಯಾಯವಾಗಿ ಒಬ್ಬ ಲೂಟಿಕೋರ ತಯಾರಾಗಿರ್ತಾನೆ. ಆತನ ಹೆಸರು ಸೈಯದ್ ಸಲಾರ್ ಮೊಹಮ್ಮದ್ ಅಂತ. ಸೈಯದ್ ಸಲಾರ್ ಮೊಹಮ್ಮದ್ ಗಾಜಿ ಅಂತ ಆತನ ಹೆಸರು. ಆತ ಮೊಹಮ್ಮದ್ ಗಜ್ನಿ ಮೂಲ ಬಂದು ಆಫ್ಘಾನಿಸ್ತಾನದವನಾಗಿರ್ತಾನೆ. ಆತನ ಸೋದರ ಅಲಿಯ ಬಂದು ಈತನಾಗಿರ್ತಾನೆ, ಯಾರು ಸಲಾರ್ ಆಗಿರ್ತಾನೆ. ಈತ ಏನು ಮಾಡ್ತಾನೆ, ತನ್ನ ಮಾವ ಲೂಟಿ ಹೊಡೆದಿದ್ದ 2ನೇ ಅಧ್ಯಾಯವಾಗಿ ಇನ್ನೊಂದು ಭಾಗ ತಯಾರು ಮಾಡೋದಕ್ಕೆ 1030ನೇ ಇಸ್ವಿಯಲ್ಲಿ ಹೊಂಚೆ ಹಾಕಿ ಅಜ್ಮೀರ್ ಎಂಬ ಪ್ರಾಂತ್ಯನ ಮುಟ್ಗೋಲು ಹಾಕ್ಕೊಂಡು ಅಲ್ಲಿಂದ ಉತ್ತರ ಭಾರತವನ್ನು ಸೇರಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳು ಲೂಟಿ ಹೊಡಿಬೇಕಂತ ಹೊಂಚೆ ಹಾಕಿ ದಂಡೆತ್ತಿ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಸುಹೇಲ್ ದೇವ್ ಮಹಾರಾಜರು ಒಂದು ಪತ್ರ ಬರೀತಾರೆ. ಆಗಲೇ ನೀವು ಮುಟ್ಟುಗೋಲು ಮಾಡ್ಕೊಂಡಿರ್ತಕ್ಕಂಥ ರಾಜ್ಯನ ಬಿಟ್ಟು ನೀವು ಹೊರಡಿ, ಇಲ್ಲವಾದರೆ ನಿಮ್ಮ ವಿರುದ್ಧ ನಾನು ದಂಡೆತ್ತಿ ಬರ್ತೇನೆ ಅಂತೇಳಿ ಪತ್ರ ಬರೀತಾರೆ. ಪತ್ರ ಬರೆದಾದ್ಮೇಲೆ ಅದಕ್ಕೇನು ಉತ್ತರ ಬಂದಿರೋದಿಲ್ಲ, ಸಕಾರಾತ್ಮಕವಾಗಿ ಬಿಟ್ಟಿರ್ತಾನೆ. ಯಾರೋ ಸಲಾರ್, ಈ ಸಲಾರ್ ಮೊಹಮ್ಮದ್ ಗಜ್ನಿ ಏನು ಬಿಟ್ಟಿರ್ತಾನೋ ಅದರ ವಿರುದ್ಧವಾಗಿ ರಾಜ ಸುಹೇಲ್ ದೇವ್ ಅವರು 1033ನೇ ಸಾಲಿನಲ್ಲಿ ಜೂನ್ 10ನೇ ತಾರೀಕು ಯುದ್ಧ ಆರಂಭಿಸಿರ್ತಾರೆ, ದಂಡೆತ್ತಿ ಹೋಗಿರ್ತಾರೆ. ಆ ಯುದ್ಧ 4 ದಿನದ ನಂತರ ಜೂನ್ 14ನೇ ತಾರೀಕು 1033ನೇ ಇಸ್ವಿಯಲ್ಲಿ ಯುದ್ಧ ಗೆದ್ದಿರ್ತಾರೆ. ಆ ಯುದ್ಧ ಗೆದ್ದಿರೋ ದಿನವನ್ನು ನಾವಿವತ್ತು ಸುಹೇಲ್ ದೇವ್ ವಿಜಯೋತ್ಸವ ದಿನ ಅಂತೇಳಿ ನಾವು ಕೊಂಡಾಡಿರ್ತೀವಿ. ಇದು ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮನೂ ಇವತ್ತು ತುಂಬ ಯಶಸ್ವಿಯಾಗಿ ಎಲ್ಲ ಸೇರಿ ಭಾಗವಹಿಸಿ ಯಶಸ್ವಿಗೊಳಿಸಿರ್ತೀರಿ. ಧನ್ಯವಾದಗಳು ತಿಳಿಸ್ಕೊತಾ, ಇನ್ನೊಂದು ಅಂಶ ಏನಂತಂದರೆ, ಇತ್ತೀಚೆಗೆ ಒಂದು 10 ದಿನದಿಂದ ಒಂದು ಮಾಧ್ಯಮದಲ್ಲಿ ಒಂದು ಸುದ್ದಿ ಆಗ್ತಾ ಇತ್ತು. ಏನಂದರೆ, ನಮ್ಮ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬರು
ಅವರು ಬಂದು ಜಾತಿವಾದಿ ಮನುವಾದಿ ಅಂತೇಳಿ ಒಂದಷ್ಟು ಡೂಪ್ಲಿಕೇಟ್ ಎ ಫೋಟೋ ಒಂದು ಹಾಕಿ ಅಪಪ್ರಚಾರ ಮಾಡ್ತಾಯಿದ್ರು. ಆ ಪ್ರಚಾರ ಮಾಡಿದವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ಕೊತಾ ಇದ್ದೀವಿ. ಯಾಕಂತಂದರೆ ಓಂ ಪ್ರಕಾಶ್ ರಾಜ್ಭರ್ ಅವರು ದಕ್ಷಿಣ ಭಾರತಕ್ಕೆ ಈವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ. ಈ ಒಂದು ಪೋಸ್ಟರ್ ಮುಖಾಂತರ, ಈ ನಕಲಿ ಪೋಸ್ಟರ್ ಮುಖಾಂತರ ಇವತ್ತು ದಕ್ಷಿಣ ಭಾರತದಲ್ಲಿ ಪರಿಚಯ ಮಾಡಿದ್ದಾರೆ. ಅದು ನಮಗೆ ಸಿಕ್ಕಿರ್ತಕ್ಕಂಥ, ನಮ್ಮ ಪಕ್ಷಕ್ಕೆ ಸಿಕ್ಕಿರ್ತಂಥ, ನಮ್ಮ ಕಾರ್ಯಕರ್ತರಿಗೆ ಸಿಕ್ಕಿರ್ತಕ್ಕಂಥ ಮೊದಲನೇ ವಿಜಯ ಅಂತೇಳಿ ನಾನು ಭಾವಿಸ್ತೀನಿ. ಹೇಗಪ್ಪ ಅಂತಂದರೆ ನಮ್ಮ ಹೋರಾಟ, ನಮ್ಮ ಪ್ರಚಾರ, ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ಎದುರುಕೊಂಡು ಮುಂದಿನ ನಮ್ಮ ಬೆಳವಣಿಗೆನ ಕುಂಠಿತಗೊಳಿಸೋದಕ್ಕೆ ಈ ನಕಲಿ ಪೋಸ್ಟರ್ನ ಹಾಕಿರ್ತಾರೆ. ಅದರಲ್ಲಿ ಒಂದು ಅಂಶ ನಾನು ನಿಮ್ಗೆಲ್ರಿಗೂ ಹೇಳ್ತೀನಿ. ಏನಂದರೆ ದಲಿತರಿಗೆ ಇವತ್ತು ಮೀಸಲಾತಿ ಪ್ರಕಾರ ಸಿಕ್ಕಿರ್ತಕ್ಕಂಥ ಸರ್ಕಾರಿ ಕೆಲಸಗಳನ್ನ ವಜಾಗೊಳಿಸಬೇಕು. ಯಾಕಂತಂದರೆ ದಲಿತರೆಲ್ಲ ಬಂದು ಸಾಕಷ್ಟು ಆಸ್ತಿ, ಹಣ, ಅಂತಸ್ತೆಲ್ಲ ಹೊಂದ್ಕೊಂಡು ಇವತ್ತು ಸಮುದಾಯದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಮೇಲ್ವರ್ಗದ ಜನಗಳು ತೋಟದಲ್ಲಿ, ಹೊಲದಲ್ಲಿ, ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ವ್ಯಕ್ತಿಗಳಿಲ್ಲ ಅಂತೇಳಿ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬ್ರು ಹೇಳಿದ್ದಾಗಿ ಯಾರೋ ಒಬ್ಬ ಕಿಡಿಗೇಡಿ ಅಪಪ್ರಚಾರ ಮಾಡಿ ಒಂದು ಪೋಸ್ಟ್ ಎ ಪೋಸ್ಟ್ ಒಂದು ಹಾಕಿರ್ತಾನೆ. ಅದು ಸುಳ್ಳು ಅಂದರೆ ನಾನು ಚಾಲೆಂಜ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೊಟ್ಟರೆ ನಾನು ನಿಮ್ಗೆ ಏನು ಬೇಕಾದ್ರೆ ನಾನು ಪ್ರತ್ಯುತ್ತರ ಕೊಡ್ತೀನಿ ಅಂತೇಳಿ ಒಂದು ಪೋಸ್ಟ್ ಹಾಕಿ 4 ದಿನ ಆಯ್ತಲ್ಲ. ಈ ಪೋಸ್ಟು ಅತಿ ಖಂಡನೀಯ. ಯಾಕಪ್ಪ ಅಂತಂದರೆ ಇವತ್ತಿನ ಒಂದು ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸನ ನಾವು ಓದ್ತಾ ಇದ್ದೀವಿ, ಅವ್ರನ್ನ ನಾವು ಯಾರು ನೋಡಲಿಲ್ಲ. ಕಾಂಚೀರಾಮ್ ಸಾಹೇಬ್ರ ಇತಿಹಾಸ ಓದ್ತಾ ಇದ್ದೀವಿ, ಅವ್ರನ್ನ ನೋಡಿದ್ದೀವಿ ವಿಡಿಯೋದಲ್ಲಿ, ಫೋಟೋದಲ್ಲಿ. ಅಲ್ಲೊಬ್ಬರು ನೆರವು ನೋಡಿರ್ಬೋದು, ಜೊತೆಲಿ ಇದ್ದಿರ್ಬೋದು ಹೋರಾಟಗಾರರು. ಆದರೆ ನಾವ್ಯಾರು, ನಮ್ಮ ಪೀಳಿಗೆ ಯಾರು ಇವತ್ತು ಜೊತೆಲಿ ನೋಡಿಲ್ಲ. ಅದೇ ಒಂದು ಜೆರಾಕ್ಸ್ ಪ್ರತಿಯಾಗಿ ಅಂಬೇಡ್ಕರ್ ಸಾಹೇಬ್ರ, ಕಾಂಚೀರಾಮ್ ಸಾಹೇಬ್ರ ಇನ್ನೊಂದು ಮುಖವನ್ನು ಓಂ ಪ್ರಕಾಶ್ ರಾಜ್ಭರ್ ಸಾಹೇಬ್ರ ಮುಖಾಂತರ ನಾವು ನೋಡ್ಬೋದು. ಯಾಕಂದರೆ ಇವತ್ತು ಇದೇ ದಲಿತ ಸಮುದಾಯದವರು ಎಷ್ಟು ಜನ ಎಲ್ಲ ಸರ್ಕಾರಿ ಕೆಲಸಕ್ಕೆ ಸೇರಿಸಿದಾರೋ ಅದು ಉತ್ತರ ಪ್ರದೇಶ ಭಾಗದಲ್ಲಿ ಬಹುತೇಕವಾಗಿ ಓಂ ಪ್ರಕಾಶ್ ರಾಜ್ಭರ್ ಸಾಹೇಬರು. ಅವರು ನಮ್ಮ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬೇರೆ, ಒಂದು ಇತಿಹಾಸದ ಮಟ್ಟ ಮೀರಿ ಕೊಟ್ಟಿದ್ದಾರೆ. ಅದು ಸಾಕ್ಷಿಗಳು, ಇವತ್ತಿನ ವಿಡಿಯೋಗಳು, ಅಲ್ಲಿನ ಆಡಳಿತ ಹೆಂಗಿದೆಯೋ ಅದನ್ನೆಲ್ಲ ಇವತ್ತು ಬಂದು ಅಲ್ಲಿನ ಒಂದು ವರ್ಗದ ಜನಗಳು, ಮೇಲ್ವರ್ಗದ ಜನಗಳು, ಮಧ್ಯಂತರ ವರ್ಗದ ಜನಗಳು, ಬ್ಯಾಕ್ವರ್ಡ್ ಕ್ಲಾಸ್ ಜನಗಳು ಅವ್ರ ಬಗ್ಗೆ ಹೋಗ್ತಾರಲ್ಲ, ಅದು ನಿಮಗೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕತ್ತೆ. ಆಯ್ತಲ್ಲ. ಹಂಗಂತೇಳಿ ಇನ್ನು ಮುಂದೆ ನಮ್ಮನ್ನು ಕುಗ್ಗಿಸೋಕಿರ್ಬೋದು, ನಮ್ಮ ಬೆಳವಣಿಗೆನ ಕುಂಠಿತಗೊಳಿಸೋಕಿರ್ಬೋದು, ಯಾರೋ ಒಬ್ಬರು ಈ ಕಿಡಿಗೇಡಿ ತನ್ನ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ವಿಡಿಯೋ ಮಾಡಿದೆಲ್ಲ ಬಂದು ದೂರುಗಳಾಗಿದೆ. ಅದು ಯಾವುದೋ ಸಮುದಾಯದ ವ್ಯಕ್ತಿ ಮಾಡಿದಾರಂತ ಮಾಹಿತಿ ಬಂದಿದೆ. ಇನ್ನು ಅದು ಮೂಲ ಯಾರು ಮಾಡಿದಾರಂತೆ ನನ್ನ ಮಾಹಿತಿ ಬಂದ ತಕ್ಷಣ ನಾನು ಮಾಧ್ಯಮದವ್ರಿಗೆ ನಾನು ಉತ್ತರ ಕೊಡ್ತೀನಿ. ನಮ್ಮ ಮಣಿವಣ್ಣನವರು ಭಾಗಿಯಾಗಿರ್ತಾರೆ, ಮಲ್ಲಿಗಮ್ಮನವರು, ಶೀಬಾ ಅವರು, ಬಿಲ್ಲಪ್ಪನವರು, ದುರ್ಗಮ್ಮನವರು, ಸುಂದರಮ್ಮನವರು, ಸಿನ್ನಪ್ಪನವರು, ಆಂಜಿಯವರು, ನಂದೀಶ್ ಅವರು, ಕುಪ್ಪಮಿಂದ ಆಂಧ್ರ ಡಿಸ್ಟಿಕ್ ಇಂದ ಮಧು ಅವರು, ಉದಯ್ ಕುಮಾರ್ ಅವರು ಹಾಗೂ ಇತರ ಈ ಕಡೆ ನೋಡಿ ಎಲ್ಲ ನೀವು ಇನ್ನ ಹತ್ರ ಹೋಗಿ ಇನ್ನ ಸ್ವಲ್ಪ ಸೇರ್ಕೊಳ್ಬೇಕಂದ್ರೆ ಅವ್ರು ಹಿಂಗಡೆ ಹೋಗಿ ಪರವಾಗಿಲ್ಲ. ಉದ್ದ